ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರಮ ವ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಬೇಳೆ ರಸಮ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದನ್ನು ಮಾಡಲಿಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ. ಈ ಚಳಿಗಾಲಕ್ಕೆಲ್ಲ ಗಂಟಲೆಲ್ಲ ಕಟ್ಟಿರುತ್ತಲ್ವ, ಸೊ ಆವಾಗ ಈ ರೀತಿ ಮಾಡ್ಕೊತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಏನು ಬೇಕು ಅಂತ ನೋಡೋಣ. 1 ಕಪ್ ಟೊಮ್ಯಾಟೊ, 2 ದೊಡ್ಡ ಟೊಮೆಟೊನ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಹಾಗೆ 2 ಹಸಿಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸನ್ನ ಈ ರೀತಿ ತರಿಯಾಗಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಗ್ಯಾಸ್ನ ಲೋ ಫ್ಲೇಮ್ ಮಾಡಿಬಿಡಿ. ಇವಾಗ ಅದಕ್ಕೆ ಸ್ಟಾರ್ಟಿಂಗ್ ನೀರನ್ನ ಹಾಕ್ಕೋಬೋದು, ಇಲ್ಲಾಂದರೆ ಈ ಡೈರೆಕ್ಟ್ ಇವನ್ನೆಲ್ಲ ಏನೇನು ತೊಗೊಂಡಿದ್ವಲ್ಲ ಸೊ ಇವನ್ನೆಲ್ಲ ನೀರಿನಲ್ಲಿ ಹಾಕಬೇಕು. ನೋಡಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಇದಕ್ಕೆ ಹಾಕಬೇಕು. ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಗಂಟಲೆಲ್ಲ ಕೆಟ್ಟಿರುತ್ತಲ್ವ, ಮತ್ತು ನಾರ್ಮಲಾಗಿ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಈ ರೀತಿ ರಸಮ್ನ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನೇ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ ಅವನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕು ನಿಮ್ಗೆ, ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸಿ ಸ್ವಲ್ಪ ಹುಣಸೆಹಣ್ಣು ಸಹ ಸೇರಿಸ್ಬೇಕು. ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೀನಿ. ಸೊ ಆ ಹುಣಸೆಹಣ್ಣ ನೀರು ಸಿಪ್ಪೆ ತೆಗೆದುಬಿಟ್ಟು ನೀರನ್ನ ಅದಕ್ಕೆ ಹಾಕ್ತಿದ್ದೀನಿ. ನೀರು ಹಾಕಿದ ನಂತರ ಇವಾಗ ಇದಕ್ಕೆ ಇವಾಗಲೇ ಉಪ್ಪಾದರೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದನ್ನು ಬೆಂದ ನಂತರ ಆಮೇಲೆ ನೋಡಿ ಈ ರೀತಿ ಬೇಯಲಿಕ್ಕೆ ಸ್ಟಾರ್ಟ್. ಅಲ್ಲೆಲ್ಲ ಚೆಲ್ಬಿಟ್ಟಿದೆ, ಅದು ಲಿಡ್ ಕ್ಲೋಸ್ ಮಾಡಿದ್ನಲ್ವ ಚೆಲ್ಬಿಟ್ಟಿತ್ತು. ಸೊ ನೀವು ಲಿಡ್ ಕ್ಲೋಸ್ ಮಾಡಬೇಡಿ. ಇವಾಗ ಅದು ಕಾಳು ಮೆಣಸನ್ನು ತೊಗೊಂಡಿದ್ವಲ್ಲ ಸೊ ಅದನ್ನು ಹಾಕಬೇಕು. ಕಾಳು ಮೆಣಸು ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಟೇಸ್ಟ್ ಅನುಸಾರವಾಗಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ. ನಾನಿಲ್ಲಿ ಹಸಿ ಖಾರನ ಯೂಸ್ ಮಾಡ್ತಿದ್ದೀನಿ, ಹಚ್ಚ ಖಾರ ಯೂಸ್ ಮಾಡ್ತಿಲ್ಲ. ಹಸಿ ಖಾರನೂ ಸಹ ನಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಸೇರಿಸಿ, ನಿಮ್ಮ ಹತ್ರ ಗರಂ ಮಸಾಲ ರಸಮ್ದು ಪೌಡ್ರ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ಗರಂ ಮಸಾಲ ಮನೇಲಿ ಮಾಡ್ತೀವಲ್ಲ ಸೊ ಅದನ್ನು ಸೇರಿಸಿದ್ರೂ ನಡೆಯುತ್ತೆ. ಮತ್ತು ಇದು ಈ ರೀತಿ ಬಾಯ್ಲ್ ಆಗಕ್ಕೆ ಬಂದ ನಂತರ ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಸೇರಿಸ್ತಿದ್ದೀನಿ. ಮ್ಯಾಶ್ ಮಾಡಿಬಿಟ್ಟು 1 ಕಪ್ ಆಗೋಷ್ಟು ತೊಗರಿಬೇಳೆನ ಸೇರಿಸ್ತಿದ್ದೀನಿ. ಇದು ಹೋಟೆಲ್ನಲ್ಲಿ ಸರ್ವ್ ಮಾಡ್ತಾರಲ್ವ ಸೊ ಆ ರೀತಿ ರಸಮ್, ಬೇಳೆ ರಸಮ್ ಅಂತಲೇ ಹೇಳಿ ಕರೀತಾರೆ ಇದಕ್ಕೆ ಹೆಸರು. ಇವಾಗ ಹಸಿ ಖಾರ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಬಿಟ್ಟು, ನೀವು ಹಸಿ ಖಾರ ಬೇಡ ಹಚ್ಚ ಖಾರ ಸೇರಿಸ್ತೀನಿ ಅಂದರೆ ಸೊ ನೀವು ಅದನ್ನು ಸಹ ಸೇರಿಸ್ಕೋಬೋದು. ಅದನ್ನು ಸೇರಿಸಿ ಆ ಕಡೆ ಬಾಯ್ಲ್ ಮಾಡಲಿಕ್ಕಿಟ್ಟು ಇವಾಗ ಇದು ಒಗ್ಗರಣೆ ಕೊಡೋಣ. ಒಂದು ಪಾತ್ರೆ ಇಟ್ಕೊಂಡು ನಂತರ ಒಂದು ಸ್ಪೂನ್ ಎಣ್ಣೆ ಹಾಕಿ, ನಿಮ್ಮ ಇದೆಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೋ ಅಷ್ಟ್ರ ಮೇಲೆ ಡಿಪೆಂಡು. ನಾನಿಲ್ಲಿ 4 ರಿಂದ 5 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ನೋಡಿ, ಒಂದು ಹೊತ್ತು ಊಟಕ್ಕೆ 2 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಬೇಕು. ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ ನಂತರ ಇವಾಗ ಇದಕ್ಕೆ ಕರಿಬೇವು ಮತ್ತು ಇಂಗನ್ನು ಸಹ ಸೇರಿಸ್ಕೋಬೇಕು. ಕರಿಬೇವು ಇಂಗು ಹಾಕಿ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು 2 ಕೆಂಪು ಮೆಣಸಿನ್ಕಾಯಿನ ಹಾಕಿ ಗ್ಯಾಸ್ನ ಆಫ್ ಮಾಡಿದ್ರೆ ಆಗೋಯ್ತು. ನೋಡಿ, ಎಲ್ಲದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿದರೆ ಮುಗೀತು. ಇವಾಗ ಈ ಒಗ್ಗರಣೆನೇ ಸಾಂಬಾರಿಗೆ ಹಾಕಿದರೆ ಆಗೋಯ್ತು. ಸ್ವಲ್ಪ ಕೂಲ್ ಹಾಕಿಬಿಡಿ, ಇಲ್ಲಾಂದರೆ ಎಲ್ಲ ಸಾಂಬಾರು ಕೆಳಗಡೆ ಬಿದ್ದು ಹೋಗ್ಬಿಡುತ್ತೆ, ಎಣ್ಣೆ ಗರಮ್ ಇರೋದ್ರಿಂದ. ಸ್ವಲ್ಪ ಲೈಟಾಗಿ ಕೂಲ್ ಆಗಬೇಕು, ಜಾಸ್ತಿನೂ ಕೂಲ್ ಬೇಡ, ಲೈಟಾಗಿ 1-2 ಸೆಕೆಂಡ್ ಬಿಡಬೇಕು ಅಷ್ಟೇ ಸ್ಟವ್ ಮೇಲೆ ಬಿಟ್ಟು. ಇವಾಗ ಈ ಒಗ್ಗರಣೆನ ಡೈರೆಕ್ಟಾಗಿ ಆ ಸಾಂಬಾರಿಗೆ ಹಾಕಿ ಮತ್ತು ಸಾಂಬಾರನ್ನ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಬೇಯಿಸಿದರೆ ಮುಗೀತು. ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಹೊಸ ಟೇಸ್ಟೇ ಇರುತ್ತೆ. ಮತ್ತು ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ರೀತಿಯಾಗಿ ಒಗ್ಗರಣೆ ಕೊಟ್ಟು ಒಂದು ಸಲ ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ಕೊತ್ತಂಬರಿನ ಗಾರ್ನಿಷ್ ಮಾಡಿ ಮತ್ತು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಆಗೋಯ್ತು. ಚೆನ್ನಾಗಿರುತ್ತೆ. ರೈಸ್ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಸಾಂಬಾರಿಗೂ ತುಂಬ ಹೊಂದುತ್ತೆ ಇದು. ನಾರ್ಮಲಾಗಿ ಮಾಡೋ ಸಾಂಬಾರಿಗಿಂತ ಈ ರೀತಿ ಸಾಂಬಾರು ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಆಲ್.